ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದಲ್ಲಿ ಏಕಕಾಲಕ್ಕೆ ಲೋಕಸಭಾ ಚುನಾವಣೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ನಡೆಸುವಂತಹ ಮಸೂದೆ ಮತ್ತು ದೇಶದ ಎಲ್ಲ ರಾಜ್ಯಗಳ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ದೇಶದ ಎಲ್ಲ ರಾಜ್ಯಗಳ ಪಂಚಾಯತ್ಗಳಿಗೆ ಏಕಕಾಲಕ್ಕೆ ಚುನಾವಣೆಯನ್ನು ನಡೆಸುವಂತಹ ಎರಡು ಪ್ರತ್ಯೇಕ ಮಸೂದೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ. ಸಂಪುಟ ಸಭೆಗೂ ಆ ಮಸೂದೆಗೆ ಒಪ್ಪಿಗೆಯನ್ನು ಕೊಟ್ಟ ಬಳಿಕ ಈಗ ಆ ಮಸೂದೆ ಏನು ಚಳಿಗಾಲದ ಸಂಸತ್ತಿನ ಅಧಿವೇಶನ ಏನು ನಡೀತಾ ಇದೆ, ಈ ಅಧಿವೇಶನದಲ್ಲಿ ಮಂಡನೆ ಆಗುತ್ತೆ. ಮಾಹಿತಿಗಳ ಪ್ರಕಾರ ಈ ಎರಡೂ ಮಸೂದೆಗಳನ್ನು ಹೆಚ್ಚುವರಿ ಅಧ್ಯಯನಕ್ಕಾಗಿ ಜಂಟಿ ಸಂಸದೀಯ ಸಮಿತಿ JPC ಏನಿದೆ ಅದಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ಈ ಅಧಿವೇಶನದಲ್ಲಿ ಈ ಮಸೂದೆ ಅಂಗೀಕಾರ ಆಗುವಂತಹ ಸಾಧ್ಯತೆ ಇಲ್ಲ. ಬಹುಶಃ ಇದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಒಪ್ಪಿಸಿದ ಬಳಿಕ ಆ ಜಂಟಿ ಸಂಸದೀಯ ಸಮಿತಿಯ ವರದಿಯನ್ನು ಆಧರಿಸಿ ಮಸೂದೆಯಲ್ಲಿ ಇನ್ನೊಂದಿಷ್ಟು ಬದಲಾವಣೆಗಳೇನಾದರೂ ಮಾಡೋದಾದರೆ ಅದನ್ನು ಬದಲಾವಣೆಯನ್ನು ಮಾಡಿ ಆ ಬಳಿಕ ಅಂಗೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಪ್ರಶ್ನೆ ಇರುವಂಥದ್ದು, ಏಕಕಾಲಕ್ಕೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು 2029ರಿಂದಲೇ ಜಾರಿಗೆ ತರಬೇಕಾ ಅಥವಾ 2034ರಿಂದ ಜಾರಿಗೆ ತರಬೇಕಾ? ಇದು ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಏಕಕಾಲಕ್ಕೆ ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ. ಸಂವಿಧಾನದ ಆರ್ಟಿಕಲ್ 83 ಏನಿದೆ, 83ನೇ ವಿಧಿ, ಸಂಸತ್ತಿನ ಅವಧಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಲೋಕಸಭೆಯ ಅವಧಿಗೆ ಸಂಬಂಧಪಟ್ಟ ಹಾಗೇನು ಆರ್ಟಿಕಲ್ 83 ಇದೆ ಅದನ್ನು ತಿದ್ದುಪಡಿ ಮಾಡಬೇಕಾಗತ್ತೆ. ಜೊತೆಗೆ ರಾಜ್ಯಗಳ ವಿಧಾನಸಭೆಯ ಅವಧಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ 172 ತಿದ್ದುಪಡಿ ಮಾಡಬೇಕಾಗತ್ತೆ. ಈ ಎರಡು ಆರ್ಟಿಕಲನ್ನು ತಿದ್ದುಪಡಿ ಮಾಡಿ ಅದರ ಬದಲಿಗೆ 82A ಅಂದರೆ ಹೊಸದಾಗಿ ಒಂದು ಆರ್ಟಿಕಲನ್ನು ಸೇರ್ಪಡೆ ಮಾಡ್ತಾರೆ. ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯ ಅವಧಿ 5 ವರ್ಷ ಅಂಥೇಳಿ, ಮತ್ತು ಕೆಲವೊಂದಿಷ್ಟು ಅದರಲ್ಲಿ ಷರತ್ತುಗಳನ್ನು ಕೂಡ ಹಾಕ್ಕೊಳ್ತಾರೆ. ಇನ್ನು ರಾಜ್ಯಗಳ ನಗರ ಸ್ಥಳೀಯ ಸಂಸ್ಥೆಗಳು ಈ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭಾ ಚುನಾವಣೆಗೇನು ಏಕಕಾಲಕ್ಕೆ ಚುನಾವಣೆ ನಡೆಸಲಿಕ್ಕೆ ಏನು ಸಾಂವಿಧಾನಿಕ ತಿದ್ದುಪಡಿ ಏನು ಬೇಕು ಅದಕ್ಕೆ ರಾಜ್ಯಗಳ ಒಪ್ಪಿಗೆಯ ಅನಿವಾರ್ಯತೆ ಇಲ್ಲ ಅಂಥೇಳಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಸಮಿತಿ ಕೊಟ್ಟಿರುವಂಥ ವರದಿಯಲ್ಲಿ ಹೇಳಲಾಗಿದೆ. ಅಂದರೆ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 2/3 ಬಹುಮತದೊಂದಿಗೆ ಅಂಗೀಕಾರ ಆದರೆ ಸಾಕು ಅಂಥೇಳಿ. ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಅತ್ಯಂತ ಕಠಿಣ ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ, ಸಂಸತ್ತಿನ 2 ಸದನಗಳಲ್ಲಿ 3/2 ಬಹುಮತದೊಂದಿಗೆ ಅಂಗೀಕಾರ ಆದ ಬಳಿಕ ರಾಜ್ಯಗಳ ಅರ್ಧದಷ್ಟು ವಿಧಾನಸಭೆಗಳು, ನಮ್ಮ ದೇಶದಲ್ಲಿ ಏನು ವಿಧಾನಸಭೆಗಳಿದ್ದಾವೆ ಅವುಗಳಲ್ಲಿ ಅರ್ಧದಷ್ಟು ವಿಧಾನಸಭೆಗಳು ಆ ಮಸೂದೆಯನ್ನು ಅಂಗೀಕಾರ ಮಾಡಬೇಕು, ಇಲ್ಲದಿದ್ದರೆ ಅದು ಜಾರಿಯಾಗಲ್ಲ ಅಂತಿದೆ. ಬಟ್ ಲೋಕಸಭೆ ಮತ್ತು ವಿಧಾನಸಭೆಯ ಅವಧಿಗೆ ಬದಲಾವಣೆಗೆ ಸಂಬಂಧಪಟ್ಟಾಗೇನು ಸಾಂವಿಧಾನಿಕ ತಿದ್ದುಪಡಿಯನ್ನು ಇವರು ತರಲಿಕ್ಕೆ ಹೊರಟಿದ್ದಾರೆ, ಇದಕ್ಕೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯ ಅನಿವಾರ್ಯತೆ ಇಲ್ಲ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ರಾಜ್ಯಗಳ ವಿಧಾನಸಭೆಯ ಅವಧಿಯನ್ನೇ ಬದಲಾವಣೆ ಮಾಡಲಿಕ್ಕೆ ಹೋಗ್ತಿರೋಂಥ ತಿದ್ದುಪಡಿ, ಬಟ್ ಅದಕ್ಕೆ ರಾಜ್ಯಗಳ ವಿಧಾನಸಭೆಯ ಒಪ್ಪಿಗೆ ಅವಶ್ಯಕತೆ ಇಲ್ಲ. ಬಟ್ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳ ಚುನಾವಣೆಯನ್ನು ದೇಶಾದ್ಯಂತ ಏಕಕಾಲಕ್ಕೆ ನಡೆಸುವಂಥ ಸಾಂವಿಧಾನಿಕ ತಿದ್ದುಪಡಿ ಏನಿದೆ ಆ ತಿದ್ದುಪಡಿಗೆ ಸಂಸತ್ತಿನಲ್ಲೂ ಕೂಡ ಅದು 3/2 ಬಹುಮತದೊಂದಿಗೆ ಅಂಗೀಕಾರ ಆಗಬೇಕು. ಜೊತೆಗೆ ದೇಶದ ರಾಜ್ಯಗಳ ಅರ್ಧದಕ್ಕೂ ಅಧಿಕ ವಿಧಾನಸಭೆಗಳು ಅದನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ರಾಮನಾಥ್ ಕೋವಿಂದ್ ಅವರ ಕಮಿಟಿ ಹೇಳಿರುವಂಥದ್ದು. ಸೊ ಇದು ಕಾನೂನಾತ್ಮಕ ಪ್ರಕ್ರಿಯೆ. ಬಟ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಏಕಕಾಲಕ್ಕೆ ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ನಡೆಸುವುದು ಹೇಗೆ, ಎಷ್ಟರ ಮಟ್ಟಿಗೆ ಇದು ಸಾಧ್ಯ ಅಂಥೇಳಿ ಅದಕ್ಕೆ ರಾಮನಾಥ್ ಕೋವಿಂದ್ ಅವರ ಒಂದು ಕಮಿಟಿ ಏನು ಸ್ಕೀಮ್ ಫಾರ್ ಕಂಡಕ್ಟಿಂಗ್ ಏಕಕಾಲಕ್ಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆಯನ್ನು ರೂಪಿಸಿದೆ. ಏನು ಅಂತ ಹೇಳಿದ್ರೆ, ಒಂದು ಫುಲ್ ಟರ್ಮ್ ಅಂಥೇಳಿ. ಫುಲ್ ಟರ್ಮ್ ಅಂದರೆ ಫಾರ್ ಎಕ್ಸಾಂಪಲ್ 2029ರಿಂದ ಏಕಕಾಲಕ್ಕೆ ರಾಜ್ಯಗಳ ವಿಧಾನಸಭೆ ಮತ್ತು ದೇಶದ ಲೋಕಸಭೆಗೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ವಿಧಾನಸಭೆ ಮತ್ತು ಎಲ್ಲ ದೇಶದ ಲೋಕಸಭೆಯ ಅವಧಿ ಮುಗಿಬೇಕಾಗುವಂಥದ್ದು 2034ಕ್ಕೆ. ಇನ್ ಕೇಸ್ 2029ಕ್ಕೆ ಜಾರಿ ಆದರೆ ಇದು
2034ಕ್ಕೆ ಮುಗಿಯುತ್ತೆ. ಅದು ಫುಲ್ ಟರ್ಮ್ 5 ವರ್ಷ. ಇನ್ ಕೇಸ್ ಈ 5 ವರ್ಷದ ಮಧ್ಯಾವಧಿಯಲ್ಲಿ ಸರ್ಕಾರ ಬಹುಮತವನ್ನು ಕಳೆದುಕೊಳ್ತು ಅಥವಾ ಯಾವುದಾದರೂ ಒಂದು ವಿಧಾನಸಭೆಯಲ್ಲಿ ಅಲ್ಲಿ ಅಸ್ತಿತ್ವದಲ್ಲಿರುವಂಥ ಸರ್ಕಾರ ಮಿಡ್ ಟರ್ಮ್ ಎಲೆಕ್ಷನಿಗೆ ಹೋಗ್ಬೇಕಂತೇಳಿ ಏನಾದರೂ ಡಿಸೈಡ್ ಮಾಡಿ 5 ವರ್ಷಕ್ಕಿಂತ ಮುಂಚೆನೇ ವಿಧಾನಸಭೆಯನ್ನು ಡಿಸಾಲ್ವ್ ಮಾಡಿದ್ರೆ ಏನು ಕತೆ? ಇದು ಇರುವಂತಹ ಪ್ರಶ್ನೆ. ಇದಕ್ಕೂ ಕೂಡ ಇವರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಫುಲ್ ಟರ್ಮ್ 5 ವರ್ಷ ಒಂದು ಕಾನ್ಸೆಪ್ಟು. ಎರಡನೆಯ ಕಾನ್ಸೆಪ್ಟು ಮಿಡ್ ಟರ್ಮ್ ಎಲೆಕ್ಷನ್ನ ಕಾನ್ಸೆಪ್ಟ್ ಇದೆ. ಮಿಡ್ ಟರ್ಮ್ ಎಲೆಕ್ಷನ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 2029ರಿಂದ ಏನು ಈ ಏಕಕಾಲಕ್ಕೆ ಚುನಾವಣೆ ಜಾರಿಯಾದಂತಹ ಸಂದರ್ಭದಲ್ಲಿ 2029ರಿಂದ ಮುಗಿಬೇಕಾಗಿರುವ ಅವಧಿಯಷ್ಟು 2034. ಇನ್ ಕೇಸ್ ಯಾವುದಾದರೂ ಒಂದು ರಾಜ್ಯದಲ್ಲಿ ಅಲ್ಲಿನ ಸರ್ಕಾರ ತಾನು ಅವಧಿಗೂ ಮೊದಲೇ ಚುನಾವಣೆ ಹೋಗಬೇಕು, ಮಿಡ್ ಟರ್ಮ್ ಎಲೆಕ್ಷನ್ಗೆ ಹೋಗಬೇಕು ಅಥವಾ ಬಹುಮತವನ್ನು ಕಳೆದುಕೊಳ್ತು, ಹಂಗ್ ಅಸೆಂಬ್ಲಿ ಟೈಪಲ್ಲಿ ಅಥವಾ ಆಪರೇಷನ್ಗಳಾದವು, ಸರ್ಕಾರ ಬಹುಮತವನ್ನು ಕಳೆದುಕೊಳ್ತು, ಸರ್ಕಾರ ಬಿದ್ದೋಯ್ತು, ಹಂಗ್ ಅಸೆಂಬ್ಲಿ ಆಯಿತು, ಯಾರಿಗೂ ಬಹುಮತ ಇಲ್ಲ, ಮಿಡ್ ಟರ್ಮ್ ಎಲೆಕ್ಷನ್ ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಆಗುತ್ತೆ. ಅಲ್ಲಿ ಅವಕಾಶ ಇದೆ ಮಧ್ಯಂತರ ಚುನಾವಣೆಯನ್ನು ಮಾಡಲಿಕ್ಕೆ. ಬಟ್ ಮಧ್ಯಂತರ ಚುನಾವಣೆ ಮಾಡಿದ ಬಳಿಕ ಆ ಮಧ್ಯಂತರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಂತಹ ಸರ್ಕಾರದ ಅವಧಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿದ್ರೆ 2034ಕ್ಕೇ ಮುಗಿಯುವಂಥದ್ದು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ 2029ರಲ್ಲಿ ಕರ್ನಾಟಕದಲ್ಲೇ ಜನರಲ್ ಎಲೆಕ್ಷನ್, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯ ಜೊತೆಗೆ ನಡೀತು ಅಂತಾದರೆ, ಫಾರ್ ಎಕ್ಸಾಂಪಲ್ 2031ರಲ್ಲಿ ಬಹುಮತ ಇಲ್ಲದೆ ಸರ್ಕಾರ ಬಿದ್ದೋಯ್ತು ಅಥವಾ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆಗೆ ಹೋಗಲಾಯಿತು ಅಂತ ಹೇಳಿದ್ರೆ ಆವಾಗ ಅಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಆಗುತ್ತೆ. ಆ ಮಿಡ್ ಟರ್ಮ್ ಎಲೆಕ್ಷನ್ನಲ್ಲಿ ಎಲೆಕ್ಟ್ ಆದಂಥ ಗೌರ್ಮೆಂಟ್ನ ಅವಧಿ 2034ಕ್ಕೆ ಮುಗಿಯುತ್ತೆ. ಅಂದರೆ ಕೇವಲ 3 ವರ್ಷ ಮಾತ್ರ ಅದರ ಜೀವಿತಾವಧಿ, ಆ ಸರ್ಕಾರದ ಜೀವಿತಾವಧಿ ಲೈಫ್ ಟರ್ಮ್ ಇರುವಂಥದ್ದು. ಮತ್ತೆ ಅಗೇನ್ 2034ಕ್ಕೆ ಹೊಸದಾಗಿ ಚುನಾವಣೆಗೆ ಹೋಗಲೇಬೇಕು. 82 ಅಮೆಂಡ್ಮೆಂಟ್ನ ಅಡಿಯಲ್ಲಿ ಇವರೇನು ರೆಕಮೆಂಡ್ ಮಾಡಿದ್ದಾರೆ ಅದರ ಅಡಿಯಲ್ಲಿ 2034ಕ್ಕೆ ಹೋಗಲೇಬೇಕು. ಅಂದರೆ 5 ವರ್ಷದ ಫುಲ್ ಟರ್ಮ್ನ ಅವಧಿಯಲ್ಲಿ ಇನ್ ಕೇಸ್ ಮಿಡ್ ಟರ್ಮ್ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ, ಅದು ಲೋಕಸಭಾ ಚುನಾವಣೆ ಇರ್ಬೋದು, ಲೋಕಸಭೆ ಇರ್ಬೋದು, ರಾಜ್ಯಗಳ ವಿಧಾನಸಭೆ ಇರ್ಬೋದು, ಮಿಡ್ ಟರ್ಮ್ ಎಲೆಕ್ಷನ್ ಆದರೆ ಆ ಮಿಡ್ ಟರ್ಮ್ ಸರ್ಕಾರದ ಅವಧಿ 5 ವರ್ಷದಲ್ಲಿ ಏನು ಬಾಕಿ ಉಳಿದಿತ್ತು ಆ ಅವಧಿಗಷ್ಟೇ ಸೀಮಿತ ಆಗಿರುತ್ತೆ. ಹೊಸದಾಗಿ ಅಗೇನ್ 5ನೇ ವರ್ಷಕ್ಕೆ ಏನು ಫಿಕ್ಸೆಡ್ ಇಯರ್ ಅಂತಿರುತ್ತೆ ಆ ಟೈಮ್ನಲ್ಲಿ ಅಲ್ಲಿ ಎಲೆಕ್ಷನ್ ಆಗಲೇಬೇಕು. ಅಂಥದ್ದೊಂದು ಕಂಡೀಷನನ್ನು ಈ ಸಮಿತಿ ರೆಕಮೆಂಡ್ ಮಾಡಿರುವಂಥದ್ದು. ಇದನ್ನು ನೋಡೋಕ್ಕೆ ಹೋದರೆ ಫಸ್ಟ್ ಆಫ್ ಆಲ್ ಈ ಏಕಕಾಲಕ್ಕೆ ಚುನಾವಣೆಯ ಅವಶ್ಯಕತೆಯೇ ಇಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಅಂಶವನ್ನು ಕೂಡ ಹಾಕಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಏನು ಅಂತ ಹೇಳಿದ್ರೆ, ರಾಮನಾಥ್ ಕೋವಿಂದ್ ಅವರ ಕಮಿಟಿ ಒಂದು ಟರ್ಮನ್ನು ಹಾಕಿದ್ದಾರೆ. ಇನ್ ದಿ ಈವೆಂಟ್ ಆಫ್ ಆನ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಟೆನ್ಸಸ್, ಅಂದರೆ ಅತ್ಯಂತ ಅಪರೂಪದ ಸನ್ನಿವೇಶ, ಏಕಕಾಲಕ್ಕೆ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಆಗಲ್ಲ ಎನ್ನುವಂತಹ ಪರಿಸ್ಥಿತಿ ಏರ್ಪಟ್ಟಂತಹ ಸಂದರ್ಭದಲ್ಲಿ ಅಂತಹ ರಾಜ್ಯಗಳಲ್ಲಿ ಎಲ್ಲಿ ವಿಧಾನಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ವೋ ಅಂತಹ ರಾಜ್ಯಗಳಲ್ಲಿ ನಿರ್ದಿಷ್ಟ ಅವಧಿಗೆ ಚುನಾವಣಾ ಆಯೋಗವೇ ರಾಷ್ಟ್ರಪತಿಗಳಿಗೆ ರೆಕಮೆಂಡೇಶನನ್ನು ಮಾಡ್ಬೋದು. ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಿ ಅಂತ. ಪ್ರೆಸಿಡೆಂಟ್ ರೂಲ್ ಅಂದರೆ ಯಾರ ಹಿಡಿತದಲ್ಲಿರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಹಿಡಿತದಲ್ಲಿರುತ್ತೆ. ಎಲೆಕ್ಷನ್ ಕಮಿಷನ್ ಅವರಿಗೆ ಎಲ್ಲಿಗೆ ಪುರ್ಸೋತಾಗುತ್ತೆ ಅಲ್ಲಿವರೆಗೆ ಅವರು ಟೈಮ್ ತೆಗೆದುಕೊಳ್ಬೋದು. ಇದು ಇರುವಂತಹ ಸ್ಕೀಮು. ಈಗ ಫಾರ್ ಎಕ್ಸಾಂಪಲ್ 2029ಕ್ಕೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆ ನಡೆಸೋಕ್ಕೆ ಆಗಲ್ಲ ಅಂಥೇಳಿ ಎಲೆಕ್ಷನ್ ಕಮಿಷನ್ ನಮ್ಮ ಕೈಯಲ್ಲಿ ಆಗ್ತಾನೇ ಇಲ್ಲ, ನಮಗೆ ವರ್ಕ್ಲೋಡ್ ಜಾಸ್ತಿ ಆಗಿದೆ ಅಥವಾ ಮಳೆ ಜಾಸ್ತಿ ಆಗ್ತಿದೆ, ಚಳಿ ಜಾಸ್ತಿ ಆಗ್ತಿದೆ, ಹಬ್ಬ ಜಾಸ್ತಿ ಆಗ್ತಿದೆ, ಇನ್ನೊಂದು ಏನೋ ಅತ್ಯಂತ ಅಪರೂಪದ ಸನ್ನಿವೇಶ, ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶ ಏರ್ಪಟ್ಟಿದೆ, ನಮಗೆ ಕರ್ನಾಟಕದಲ್ಲಿ 2029ಕ್ಕೆ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಯನ್ನು ನಡೆಸೋಕ್ಕಾಗಲ್ಲ, ನಾವು ಆಮೇಲೆ ಮಾಡ್ತೀವಿ, ನಮಗೆ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಆಗ 2029ಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಇರಲಿಕ್ಕೆ
ಚುನಾವಣಾ ಆಯೋಗ ರೆಕಮೆಂಡೇಷನನ್ನು ಮಾಡ್ಬೋದು ರಾಷ್ಟ್ರಪತಿಗಳಿಗೆ. ಅಂದರೆ ಆಗ ಕರ್ನಾಟಕ ಕೇಂದ್ರ ಸರ್ಕಾರದ ನೇರ ಆಡಳಿತದ ಒಳಗಡೆ ಬರುತ್ತೆ. ಇವೆಲ್ಲ ಪ್ಲ್ಯಾನ್ಗಳು. ಈ ಕಮಿಟಿಯಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ಎಲ್ಲ ನಿವೃತ್ತರು, ಸರ್ಕಾರಿ ಸೇವೆ ಮಾಡಿ ಅಲ್ಲಿ ಸಂಬಳ ತಗೊಂಡು ಪಿಂಚಣಿಯಲ್ಲಿ ಬದುಕ್ತಾ ಇರುವಂತಹ ನಿವೃತ್ತ ನ್ಯಾಯಮೂರ್ತಿಗಳು, ಜೊತೆಗೆ ನಮ್ಮ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇವರೆಲ್ಲ ಸೇರಿಕೊಂಡು ಕೊಟ್ಟಿರುವಂತಹ ರೆಕಮೆಂಡೇಷನ್ ಇದು. ಈ ಕಮಿಟಿಯ ಸ್ಕೀಮ್ ಫಾರ್ ಏನು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ನ ಸ್ಕೀಮನ್ನು ತೆಗೆದು ನೋಡಿದ್ರೆ, ಫಸ್ಟ್ ಆಫ್ ಆಲ್ ಈ ಏಕಕಾಲಕ್ಕೆ ಚುನಾವಣೆಯ ಅಗತ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಇದು ಚುನಾವಣೆಯ ಅಗತ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಫುಲ್ ಟರ್ಮ್ಗಿಂತ ಮುಂಚೆ ಏನಾದರೂ ಬಹುಮತ ಕಳೆದುಕೊಂಡು ಹೋದರೆ ಮಿಡ್ ಟರ್ಮ್ ಎಲೆಕ್ಷನ್ ಮಾಡಬೇಕು. ಅಗೇನ್ ಮತ್ತೆ ಫುಲ್ ಟರ್ಮ್ ಅವಧಿ ಯಾವಾಗ ಮುಗಿಯುತ್ತೆ ಆಗ ಮತ್ತೆ ಜನರಲ್ ಎಲೆಕ್ಷನ್ ಮಾಡಲೇಬೇಕು ಈ ಚುನಾವಣೆಯ ಪ್ರಕಾರ. ಈಗೇನಿದೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಇರುವಂಥದ್ದು 2028ಕ್ಕೆ. ಈಗಿರುವಂಥ ಕಂಡೀಷನ್ ಏನು, ನಮ್ಮ 2028ಕ್ಕೆ ಅವಧಿ ಮುಕ್ತಾಯ ಆಗುತ್ತೆ, ವಿಧಾನಸಭೆಯ ಅವಧಿ ಮೇಗೆ. ಈಗ ಇನ್ ಕೇಸ್ 2026 ಅಥವಾ 27 ನಾವು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಏನಾದರೂ ವಿಧಾನಸಭೆಯನ್ನು ಡಿಸಾಲ್ವ್ ಮಾಡಿ ನಾವು ಅರ್ಲಿ ಎಲೆಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಅರ್ಲಿ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಆ ಅರ್ಲಿ ಎಲೆಕ್ಷನ್ನ ಕಾರಣದಿಂದ ರಚನೆಯಾದಂತಹ ಸರ್ಕಾರದ ಅವಧಿ ಇನ್ ಕೇಸ್ ಅದು ಫುಲ್ ಮೆಜಾರಿಟಿಯಲ್ಲಿದ್ದರೆ ಅವರು ಸರ್ಕಾರ ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಮತ್ತೆ ಮುಂದಿನ 5 ವರ್ಷದವರೆಗೆ ಕಂಟಿನ್ಯೂ ಆಗುತ್ತೆ. ಯಾರು ಡಿಸ್ಟರ್ಬ್ ಮಾಡಬೇಕಾಗಂತ ಅಗತ್ಯ ಇಲ್ಲ. ಬಟ್ ಈ ಸ್ಕೀಮಲ್ಲಿ ಅದು ಆಪ್ಷನ್ಸ್ ಇಲ್ಲ, ಅದನ್ನು ತೆಗೆದುಹಾಕಿದ್ದಾರೆ ಇಲ್ಲಿ. ಇದೊಂದು ರೀತಿ ಈ ನೋಟು ನಿಷೇಧ ಬಂದಂತಹ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿ ಯಾಮಾರಿಸಿದ್ರು, GST ಜಾರಿಯಾದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ಉತ್ಪನ್ನಗಳ ರೇಟ್ ಕಮ್ಮಿ ಆಗುತ್ತೆ ಅಂತೇಳಿ ಹೇಗೆ ಯಾಮಾರಿಸಿದ್ರು, ಹೇಗೆ 20 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಕೋವಿಡ್ ಟೈಮ್ನಲ್ಲಿ 20 ಲಕ್ಷ ಕೋಟಿ ಅಂತೇಳಿ ಹೇಗೆ ಜನರಿಗೆ ಪುಂಗಿಬಿಟ್ರು, ಅದೇ ಕತೆ ಇದು. ದಟ್ಸ್ ದ ಸೇಮ್ ಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅದೇ ಆಗುತ್ತೆ ಈ ವಿಚಾರದಲ್ಲಿ, ಬೇರೆ ಇನ್ನೇನೂ ಆಗಲ್ಲ. ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿಗಳಲ್ಲೂ ಕೂಡ ಅದೇ ಕತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಈ ಸ್ಕೀಮ್ನ ಪ್ರಕಾರ ಯಾವುದಾದ್ರೂ ಒಂದು ಪಂಚಾಯತ್ನಲ್ಲಿ ಇನ್ ಕೇಸ್ ಕಂಪ್ಲೀಟಾಗಿ ಎಲೆಕ್ಷನ್ ಆಯಿತು ಅಂತಾದರೆ, ಅಲ್ಲಿ ಏನಾದರೂ ಮತ್ತೆ ಮಿಡ್ ಟರ್ಮ್ ಎಲೆಕ್ಷನ್ ಅಂತಾದರೆ ಆ ಮಿಡ್ ಟರ್ಮ್ನ ಅವಧಿ 5 ವರ್ಷದಲ್ಲಿ ಮೈನಸ್ ಎಷ್ಟಿರುತ್ತೆ ಅಷ್ಟು ಅವಧಿಗೆ ಮಾತ್ರ ಮತ್ತೆ ಹೊಸದಾಗಿ ಎಲೆಕ್ಷನ್ ಆಗಲೇಬೇಕು 5 ವರ್ಷ ಆದಾಗ. ಯಾಕೆ ಬೇಕಿದ್ದು ರೆಕಮೆಂಡೇಶನ್? ಹಾಗಾದರೆ ಅವಶ್ಯಕತೆ ಏನಿದೆ? ಫಸ್ಟ್ ಆಫ್ ಆಲ್ ಏನು ಅವಶ್ಯಕತೆ ಏನಿದೆ? ಇವರ ಲೆಕ್ಕಾಚಾರದ ಪ್ರಕಾರ 8,000 ಕೋಟಿ ರೂಪಾಯಿ ಏಕಕಾಲಕ್ಕೆ ಚುನಾವಣೆ ನಡೆಸಲಿಕ್ಕೆ ಬೇಕಾಗಿರುವಂಥದ್ದು. ಅದು ಏನು, ವಿಧಾನಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆಗೆ. ಎಲ್ಲ ರಾಜ್ಯಗಳಲ್ಲಿ ಏಕಕಾಲಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿಗಳ ಎಲೆಕ್ಷನ್ ನಡೆಸಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ ಈ ರೆಕಮೆಂಡೇಶನಲ್ಲಿ ಇಲ್ಲ. ಬಿಕಾಸ್ ಅದನ್ನು ಮಾಡುವಂಥದ್ದು ರಾಜ್ಯಗಳ ಚುನಾವಣಾ ಆಯೋಗಗಳು. ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವಂಥದ್ದು ಸುಲಭ ಅಲ್ಲ, ಭಾರಿ ಕಷ್ಟ ಇದೆ. ಅದನ್ನು ಇಲ್ಲಿ ಅಡ್ರೆಸ್ ಮಾಡಿಲ್ಲ ಅವರು. ಒನ್ ಎಲೆಕ್ಷನ್ಗೆ BJPಯವರು ಜನರ ಕಿವಿಯಲ್ಲಿ ಇಟ್ಟಿರುವಂಥ ಹೂ ಏನು ಅಂತ ಹೇಳಿದ್ರೆ, ಬರೀ ಹೂವಲ್ಲ, ಆ ತಾವರೆ ಅರಳುತ್ತಲ್ಲ, ಆ ಕೆರೆಯನ್ನು ತಂದು ಕಿವಿ ಮೇಲೆ ಇಟ್ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಏಕಕಾಲಕ್ಕೆ ಪದೇ ಪದೇ ಎಲೆಕ್ಷನ್ ನಡೀತಾ ಇದ್ದರೆ ದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಅಡ್ಡಿಯಾಗುತ್ತೆ, ರಸ್ತೆ ಕಾಮಗಾರಿಗೆ ತೊಂದರೆ ಆಗುತ್ತೆ, ನೀತಿ ಸಂಹಿತೆಗಳು ಜಾರಿ ಆಗೋದರಿಂದ ತೊಂದರೆ ಆಗುತ್ತೆ ಅಂಥೇಳಿ ಕಿವಿಗೆ ಹೂವನ್ನು ಇಟ್ಟಿರುವಂಥದ್ದು. ಅಂದರೆ ಜೊತೆಗೆ ಇವರ ರೆಕಮೆಂಡೇಶನ್ನ ಪ್ರಕಾರ 1% GDP ಜಾಸ್ತಿ ಆಗುತ್ತೆ ಅಂಥೇಳಿ ಹೇಳಿದ್ದಾರೆ ರಾಮನಾಥ್ ಕೋವಿಂದ್ ಅವರ ಕಮಿಟಿ. ಫಸ್ಟ್ ಆಫ್ ಆಲ್ GDP ಎಲೆಕ್ಷನ್ ಏಕಕಾಲಕ್ಕೆ ಚುನಾವಣೆ ನಡೆಸೋದ್ರಿಂದ ಈ ದೇಶದಲ್ಲಿ GDP ಏನಾದರೂ 1% 2% ಹೈಕ್ ಆಗೋದಾದರೆ ಅಂತಹ ಮಹಾ ಸುಯೋಗ ಈಗಲೇ ಬರಲಿ, ಈಗಲೇ ಡಿಸಾಲ್ವ್ ಮಾಡಿಬಿಡಲಿ, ಎಲ್ಲ ಕಡೆ ಡಿಸಾಲ್ವ್ ಮಾಡಲಿ. ಆಮೇಲೆ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಕಾರ್ಪೊರೇಟ್ ಕಂಪನಿಗಳಿಗೆ ಏನಾಗಬೇಕು, BJPಗೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಫಂಡ್ ಕೊಟ್ಟರು. ಅವ್ರಿಗೆ ಗೊತ್ತು ಯಾವ ಸರ್ಕಾರ ಬಂದರೆ ಯಾರಿಗೆ ಎಷ್ಟೆಷ್ಟು ಫಂಡಿಂಗನ್ನು ಕೊಟ್ಟರೆ
ಏನು ಲಾಭ ಮಾಡಿಕೊಡ್ತಾರೆ, ಹೇಗೆ ಲಾಭ ಮಾಡ್ಕೋಬೇಕು ಎನ್ನುವಂಥದ್ದು ಕಾರ್ಪೊರೇಟ್ ಕಂಪನಿಗಳಿಗೆ ಗೊತ್ತು, ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಷ್ಟೆ. ಜನಸಾಮಾನ್ಯರಿಗೆ ಏನು ಹೊಡೆತ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಟೆಸ್ಟಿಂಗ್ ಸಿಗಲ್ಲ. ಈಗ ಸಾಮಾನ್ಯವಾಗಿ ಏನಾಗ್ತಿತ್ತು, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ವಿಧಾನಸಭಾ ಚುನಾವಣೆ ಆದ ಬಳಿಕ ಬೇರೆ ರಾಜ್ಯಗಳಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆಯನ್ನು ಯಥಾವತ್ತು ಫಾಲೋ ಮಾಡಿದ್ರು. ಅಂದರೆ ಜನ ಬೆಲೆ ಏರಿಕೆ, ಬಡತನ, ನಿರುದ್ಯೋಗ ಇದರಿಂದ ತತ್ತರಿಸಿ ಹೋಗಿದ್ದಾರೆ, ಜನ ಹೊಡೆತವನ್ನು ಕೊಡ್ತಾರೆ ಅಂತ ಒಂದು ಭಯ ಆದರೂ ಇತ್ತು. ಆ ಭಯ ಶುರುವಾಗಲಿಕ್ಕೆ ಒಂದು ವೇದಿಕೆ ಕರ್ನಾಟಕದ ಚುನಾವಣೆ ಮುಖಾಂತರ ಸಿಕ್ತು. ಬಟ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಅಂತಿದ್ದು ಏನು ಸಿಗಲ್ಲ. ಆಮೇಲೆ ಇದಕ್ಕಿಂತ ದೊಡ್ಡ ವಿಚಿತ್ರ ಏನು ಅಂತ ಹೇಳಿದ್ರೆ, ಉಪಚುನಾವಣೆಯನ್ನೇ ನೆಟ್ಟಿಗೆ ಏಕಕಾಲಕ್ಕೆ ಮಾಡೋಕ್ಕಾಗದಂಥ ಈ ದೇಶದ ಚುನಾವಣೆ. ಈಗ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆಯಷ್ಟೇ ಅನೌನ್ಸ್ ಆದಂಥ 48 ಅಸೆಂಬ್ಲಿ ಎಲೆಕ್ಷನ್ ಏನಿತ್ತು, ಅದನ್ನು ಏಕಕಾಲಕ್ಕೆ ಮಾಡಲಿಕ್ಕಾಗಲಿಲ್ಲ ಚುನಾವಣಾ ಆಯೋಗಕ್ಕೆ. ಹರಿಯಾಣ ವಿಧಾನಸಭಾ ಚುನಾವಣೆಯ ಮತದಾನದ ದಿನಾಂಕವನ್ನು ಹಬ್ಬದ ಕಾರಣದಿಂದ ಮುಂದೂಡಿದಂಥ ಚುನಾವಣಾ ಆಯೋಗ, ಉತ್ತರ ಪ್ರದೇಶದಲ್ಲಿ ಹಬ್ಬದ ಕಾರಣದಿಂದ ಚುನಾವಣಾ ದಿನಾಂಕವನ್ನು ಮುಂದೂಡಿದಂಥ ಚುನಾವಣಾ ಆಯೋಗ, ಇವರು ಏಕಕಾಲಕ್ಕೆ ದೇಶದಲ್ಲಿ ಏಕಕಾಲಕ್ಕೆ ಅದು 100 ದಿನಗಳಲ್ಲಿ ಬಹುಶಃ ಈಗ ಲೋಕಸಭಾ ಚುನಾವಣೆ ಮುಗಿದೋಗಿದೆ. ಈ ಬಾರಿ ಲೋಕಸಭಾ ಚುನಾವಣೆ ದೇಶದಲ್ಲಿ ನಡೆದಿದ್ದು ಅತ್ಯಂತ ದೀರ್ಘಾವಧಿಯ ಲೋಕಸಭಾ ಚುನಾವಣೆ. ಕಾರಣ ಏನು ಕೊಡ್ತು ಚುನಾವಣಾ ಆಯೋಗ? ಒಂದು ಕಡೆ ಮಳೆ ಬರ್ತಿದೆ, ಒಂದು ಕಡೆ ಬಿಸಿಲಿದೆ, ನಮಗೆ ಅಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಬೇಕು, ಅರೆಸೇನಾ ಪಡೆಗಳ ಡಿಪ್ಲಾಯ್ಮೆಂಟ್ ಬೇಕು. ಯಾಕಂತ ಹೇಳಿದ್ರೆ ಭದ್ರತಾ ಸಿಬ್ಬಂದಿಗಳು ಬೇಕು. ಬರೀ ಚುನಾವಣೆ EVM ಬಾಕ್ಸನ್ನು ಇಟ್ಟು ಚುನಾವಣೆ ನಡೆಸೋಕ್ಕಾಗಲ್ಲ. ಇಟ್ ನೀಡ್ಸ್ ಮ್ಯಾನ್ ಪವರ್. ಇಕ್ವಿಪ್ಮೆಂಟ್ಸನ್ನು ಯಾರು ಬೇಕಾದರೂ ಪ್ರೊಡ್ಯೂಸ್ ಮಾಡ್ಬೋದು, ತಂದು ರಾಶಿಗಟ್ಟಲೆ ಹಾಕಬೇಕು, ಬಟ್ ಮ್ಯಾನ್ ಪವರ್ ಬೇಕಲ್ಲ. ಸೊ ಉಪಚುನಾವಣೆಯನ್ನೇ ಏಕಕಾಲಕ್ಕೆ ಮಾಡೋಕ್ಕಾಗದಂಥ ಒಂದು ಚುನಾವಣಾ ಆಯೋಗ ಈ ದೇಶದಲ್ಲಿ ಏಕಕಾಲಕ್ಕೆ ವಿಧಾನಸಭಾ ಚುನಾವಣೆಯನ್ನು ಮಾಡಲಿಕ್ಕೆ ಹೋಗ್ತಿದೆ, ಏಕಕಾಲಕ್ಕೆ ಲೋಕಸಭಾ ಚುನಾವಣೆ, ಅದು ಇಡೀ ದೇಶದಲ್ಲಿ. ಇನ್ನು BJPಯವರು ಬಂದ ಬಳಿಕ ಈ ದೇಶದಲ್ಲಿ ನಡೆದಿರುವಷ್ಟು ಉಪಚುನಾವಣೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 17 ಬೈ ಎಲೆಕ್ಷನ್ ನಡೆಯಿತು, ವಿಧಾನಸಭೆ ಬೈ ಎಲೆಕ್ಷನ್. BJPಯವರು ಬಂದ ಬಳಿಕ ನಡೆದಿರುವಷ್ಟು ಬೈ ಎಲೆಕ್ಷನ್ ಬಹುಶಃ ನಡೆದೇ ಇಲ್ಲ, ಆಪರೇಷನ್ ಕಮಲದ ಕಾರಣದಿಂದ. ಅಷ್ಟು ಬೈ ಎಲೆಕ್ಷನ್ಗಳಾಗಿದೆ ಅದನ್ನೆಲ್ಲ ಹೇರಿಕೆ ಮಾಡಿಕೊಂಡು ಹೊರಟಿರುವಂತಹ BJPಯವರು ಅದು ಹೇಗೆ ಜನರನ್ನು ಒಪ್ಪಿಸ್ತಾರೆ ಎನ್ನುವಂಥದ್ದು ಕೂಡ ಪ್ರಶ್ನೆ. ಸೊ ಈ ಕಮಿಟಿಯ ವರದಿಯನ್ನು ನೋಡಿದ್ರೆ ದಿಸ್ ಈಸ್ ಮೋಸ್ಟ್ ಯೂಸ್ಲೆಸ್ ರಿಪೋರ್ಟ್. ಆಮೇಲೆ ಇದು ಒಂಥರ ಹೇಗೆ ಆಗಲೇ ಹೇಳಿದಾಗೆ, ಹೇಗೆ ನೋಟು ನಿಷೇಧ, ಹೇಗೆ GST, ಹೇಗೆ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನ ಕತೆಗಳು ಬಿಟ್ಟು TV ಚಾನಲ್ ಅವರು ಕೂತ್ಕೊಂಡು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿ ಪುಂಕ್ತಾ ಇದ್ರಲ್ಲ ಕೋವಿಡ್ ಮುಗಿಯೋವರೆಗೆ, ಅದೇ ಥರದ ಕತೆಗಳು. ಇದು ನೋಟು ನಿಷೇಧದ ಟೈಮಲ್ಲಿ ನೀವು ಕೇಳಿರ್ಬೋದು, TVಯಲ್ಲಿ ಕೂತ್ಕೊಂಡು ಹೇಗೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿಬಿಟ್ಟು ಪುಂಗಿದ್ರು ಹಂಗೆ ಅಂತೇಳಿ ಸೇಮ್ ಟೈಪ್. GST ಕೂಡ ಅದೇ ಆಗಿದ್ದು, ಇದು ಕೂಡ ಅದೇ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಇದರ ರಿಯಲ್ ಹೊಡೆತಗಳು, ರಿಯಾಲಿಟಿ ನಮಗೆ ಚೆಕ್ ಆಗಲಿಕ್ಕೆ ಒಂದು ಸಲ ಎಲೆಕ್ಷನ್ ಆಗಿ ಅದಾದ ಬಳಿಕದ ನಂತರದ ಪರಿಣಾಮಗಳು ಬರೋವರೆಗೆ ನಮಗೆ ಯಾವುದು ಕೂಡ ಅರ್ಥ ಆಗಲ್ಲ. ಜಸ್ಟ್ ಲೈಕ್ ನೋಟು ನಿಷೇಧ, ಜಸ್ಟ್ ಲೈಕ್ GST, ಜಸ್ಟ್ ಲೈಕ್ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್, ಇದು ಕೂಡ ಅದೇ ಕತೆ. ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟ್ನ ಅವಶ್ಯಕತೆಯೇ ಇಲ್ಲ. ದೇಶ ಏನು ಈಗ GDP ಇಷ್ಟೆಲ್ಲ ಇಷ್ಟು ಪ್ರಯತ್ನ ಪಟ್ಟರೂ ಕೂಡ ಈ ಬಾರಿ GDP ಮತ್ತೆ ಬಿದ್ದಿದೆ, ಆಲ್ ಟೈಮ್ ಲೋ ಅಲ್ಲಿದ್ದೀವಿ ನಾವು. ಅದನ್ನು ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ GDP ಏರಿಕೆ ಆಗುತ್ತೆ, ಇಂತಹ ಬಕ್ವಾಸ್ ಐಡಿಯಾಗಳು ನಮಗೆ ಮಾತ್ರ ಹೊಳೆಯುವಂಥದ್ದು. ಎಸ್ಪೆಷಲಿ ಈ BJP ಸರ್ಕಾರದ ಅವಧಿಯಲ್ಲಿ ಇವ್ರದ್ದು ಕತೆಗಳೇ ಎಂಥದ್ದು. ಜನ ನಾವು ಯಾಮಾರಿದ್ದೀವಿ ಅಂಥೇಳಿ ಗೊತ್ತಾಗೋವರೆಗೆ ಜನ ಇದನ್ನು ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇರಲ್ಲ.